ಬಡವ್ರಲ್ಲ, ಬಡವ್ರ ತರ ಏನೋ ವೇಷವನ್ನ ಧರಿಸಿ ಬಿಗ್ ಬಾಸ್ ಮನೆಯಲ್ಲಿ ನಾಟಕವನ್ನ ಮಾಡಿ ಕಪ್ಪನ್ನ ಗೆದ್ದಿದ್ದಾರೆ ಅನ್ನೋ ತರದಲ್ಲಿ ಹೇಳಿಕೆ ಕೊಟ್ರು. ಅದಕ್ಕೆ ಏನ್ ಹೇಳ್ತೀರಾ ನೀವು? ನಾವು ಆ ತರನೇ ಹೇಳಲ್ಲ. ಇವರು ಕುರಿ ಮೇಯಿಸ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಒಳ್ಳೆ ಗುಣ ನೋಡಿ ಅವರು ಒಳ್ಳೆತನದಲ್ಲಿ ಅವ್ರು ಮುಂದೆ ಬಂದವ್ರೆ. ಇವತ್ತು ಆಸ್ತಿ ಅಂತಸ್ತು ಅವೆಲ್ಲ ಬರಲ್ಲ, ವ್ಯಕ್ತಿ ಇಟ್ಕೊಂಡ್ಮೇಲೆ ಮುಂದೆ ಬಂದವ್. ಅಲ್ಲ, ಅವ್ರು ಹೇಳಿದ ಅಶ್ವಿನಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಗಿಲ್ಲಿ ಅವರು ಬಡವರಲ್ಲ, ಬಡತನದ ವೇಷ ಧರಿಸಿ ಬಿಗ್ ಬಾಸ್ ಮನೆಗೆ ಇಲ್ಲ ಅದು ಸುಳ್ಳು, ಅದು ಸುಳ್ಳು, ಅದು ಸುಳ್ಳು ಸುಳ್ಳು ಸುಳ್ಳು. ಯಾಕೆ ಅಂತಂದ್ರೆ ಅವರು ಅವತ್ತಿನಿಂದನೂ ಅಂತ ಸಿಟಿ ಒಳಗಡೆ ತಿರುಗಾಡಿಲ್ಲ. ನೀವು ಅಲ್ಲೇ ಮನೆ ಒಳಗಡೆ ನೋಡಿದೀರಾ. ಹಳ್ಳಿ ಭಾಷೆ ಬಿಟ್ಟೆ ಮತ್ತೆ ಸಿಟಿ ಭಾಷೆ ಬರಲ್ಲ ಅವ್ರ. ಹಳ್ಳಿ ಭಾಷೆ ಬಿಟ್ರೆ ಸಿಟಿ ಭಾಷೆ ಬರಲ್ಲ. ಅದ್ ಬಿಟ್ರೆ ಅವ್ರು ಹಳ್ಳಿಯಿಂದ ಹೋಗಿ ಅಲ್ಲೆಲ್ಲ ಮಾಡಿ ನಮ್ಮ ಹಳ್ಳಿ ತರ ನಾವು ಉಳಿಸ್ಕೋಬೇಕು. ನಮ್ಮ ಹಳ್ಳಿ ಜನ, ನಮ್ಮ ಮಂಡ್ಯ ಜಿಲ್ಲೆ ಅಧ್ಯಕ್ಷ ಇದು ಮಳವಳ್ಳಿ ಇವೆಲ್ಲ ತಿಳ್ಕೊಳ್ಬೇಕು ಅನ್ಕೊಂಡ್ ಉದ್ದೇಶಕ್ಕೆ ಅವ್ರು ಮನಸ್ಫೂರ್ತಕ್ಕಾಗಿ ಹಳ್ಳಿ ಕುರಿಗಳು ಮೇಯಿಸ್ಕೊಂಡು ಇದ್ದು ನಮ್ಮ ತಂದೆ ತಾಯಿಗಳು ಇದೇ ತರ ಇರೋ